ಈ ರಾಜಕಾರಣಿಗಳಿಗೆ ಯಾವ ರೀತಿಯ ಮಾನ ಮರ್ಯಾದೆ ಏನೂ ಇಲ್ಲ. ಮಿಸ್ಟರ್ ಕಲ್ಯಾಣ್ ಬ್ಯಾನರ್ಜಿ ಅವರು, ಇವರನ್ನು ಅಲ್ಲಿನ ಜನ ಡ್ರಾಮಾ ಕಿಂಗ್ ಕಲ್ಯಾಣ್ ಬ್ಯಾನರ್ಜಿ ಅಂತಲೇ ಅಂತಾರೆ. ಇವರು ಈಗ ಮಮತಾ ಬ್ಯಾನರ್ಜಿಗೆ ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ. ಒಂದು ನಾನಿರಬೇಕು, ಇಲ್ಲ ಅವನಿರಬೇಕು, ಅದೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಎತ್ತಾಕ್ಬಿಟ್ಟು ಇವರು ಮಮತಾ ಬ್ಯಾನರ್ಜಿಯಿಂದ ದೂರ ಹೋಗ್ತಾ ಇದ್ದವರು. ಅಭಿಷೇಕ್ ಬ್ಯಾನರ್ಜಿ ಕೂಡ ಯಾವಾಗ ಜೈಲು ಸೇರ್ತಾರೋ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ಅಂತ ಬಲಿಷ್ಠ ನಾಯಕಿಗೆ ಈ ಗತಿ ಬರುತ್ತೆ ಅಂತ ನಿಜಕ್ಕೂ ಯಾರೂ ಊಹಿಸಿರಲಿಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸತಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ರಾಜಕೀಯ ವಿದ್ಯಮಾನಗಳು ಈ ಸಿನಿಮಾ ಟ್ರೈಲರಲ್ಲಿ ಸೀನ್ ಬೈ ಸೀನ್ ಚಕ 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 ಅಂತ ಚೇಂಜ್ ಆಗುತ್ತಲ್ಲ, ಹಾಗೆ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ ಸ್ನೇಹಿತರೆ. ಇತ್ತೀಚಿನ ಒಂದು ಈ ಬದಲಾವಣೆ ಅಂತಂದರೆ ಮಿಸ್ಟರ್ ಕಲ್ಯಾಣ್ ಬ್ಯಾನರ್ಜಿ ಅವರು. ಇವರನ್ನು ಅಲ್ಲಿನ ಜನ ಡ್ರಾಮಾ ಕಿಂಗ್ ಕಲ್ಯಾಣ್ ಬ್ಯಾನರ್ಜಿ ಅಂತಲೇ ಅಂತಾರೆ. ಬಹುಶಃ ನೀವು ನೋಡಿರ್ತೀರಿ ಇಷ್ಟು ದಿನ ಟಿ ವಿ ಪರದೆ ಮೇಲೆ ಇವರು ಹಾರಾಟ ಚೀರಾಟ ಎಲ್ಲ. ಇವರು ಈಗ ಮಮತಾ ಬ್ಯಾನರ್ಜಿಗೆ ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ. ಏನು, ಒಂದು ನಾನಿರಬೇಕು, ಇಲ್ಲ ಅವನಿರಬೇಕು, ಅದೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅಂದರೆ ಕಲ್ಯಾಣ್ ಬ್ಯಾನರ್ಜಿ ಸಹ ಈಗ ಮಮತಾರನ್ನು ಬಿಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅಂತಾಯ್ತು. ಅವರು ಏನು ಹೇಳಿದ್ದಾರೆ ಅದನ್ನೊಂದ್ಸಲಿ ನೋಡಿ. ಐ ವಿಲ್ ರಿಕ್ವೆಸ್ಟ್ ದೀದಿ, ಇಫ್ ಯು ಡಿಪೆಂಡ್ ಅಪಾನ್ ದಿ ಅಭಿಷೇಕ್ ಬ್ಯಾನರ್ಜಿ, ದೆನ್ ಯು ರಿಮೇನ್ ವಿತ್ ದಿ ಅಭಿಷೇಕ್ ಬ್ಯಾನರ್ಜಿ, ಲೀವ್ ಮಿ. I will request Didi, if you depend upon the Abhishek Banerjee, then you remain with the Abhishek Banerjee, leave me. ಈ ಕಲ್ಯಾಣ್ ಬ್ಯಾನರ್ಜಿ ಯಾರು ಗೊತ್ತಾ? ಮೊನ್ನೆ ಕಳೆದ ವಾರ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾಗ ಏಟು ಬಿದ್ದು ರಸ್ತೆ ಮೇಲೆ ಹೊರಳಾಡಿದ್ರು, ನೀವೆಲ್ಲ ನೋಡಿದ್ದೀರಾ. ಆಮೇಲೆ ಅದೇನು ಆರ್ಭಟದ ಮಾತು, ಅದನ್ನು ನೋಡಿ ಒಂದ್ಸಲ. ಇದೇ ವ್ಯಕ್ತಿ ಕಲ್ಯಾಣ್ ಬ್ಯಾನರ್ಜಿ ನಿಮಗೆ ಜ್ಞಾಪಕ ಬಂದಿರಬೇಕೀಗ. ಇವರು ಚುನಾವಣೆಗೆ ಮುಂಚೆ ವೀರಾವೇಶದ ಮಾತಾಡಿದರು. ಯಾವ ಅಮಿತ್ ಶಾ ಬರ್ತಾನೆ ಬರಲಿ, ಫಲಿತಾಂಶ ಬಂದ ಮೇಲೆ ಅವರ ಬೂರ್ಡೆಗೆ হসুর ಬಣ್ಣ ಬಳದು ಕಳಿಸ್ತೀವಿ ಅಂತ. ಅದನ್ನು ನೋಡಿ. সবুজ আবির মাখা ও টাক মাথায় আমার সবুজ আবুর মাখানোর খুব শখ। ও তো এতদিন ধরে রয়েছে, অত ইডি সিবিআই এত কিছু করেছে। ও যেন ওদের বলে 15 দিন থাকবো। আপনি থাকুন, 15 দিন কেন 15 মাস থাকুন, কিন্তু চৌঠামে কিন্তু আপনি থাকবেন, আর এমন জায়গায় থাকবেন যেন আমি একটু যে আপনার টাক মাথায় সবুজ আবির মাখিয়ে আসতে পারি। সিআইএসএ বাজার কত বড় ক্ষমতা আছে, ওর বাবা অমিত শাহ কি করে ফেরত নিয়ে যায় ওকে দেখবো। আয় সুকান্ত, আয় সিআইএসএফ ছাড়া আসবে, আয় চলে আয়, কত তোর লোক আছে, আর আমরাও লোক নিয়ে যাবো, আমাদের লোক। কোন সিআইএসএফ থাকবে না, কোন বিএসএফ থাকবে না, কোন পুলিশ থাকবে না। সুকান্ত তুই আয়, কবে আসবি নোটিশ দিয়ে আয়, আয় শুভেন্দু আয়, ತೀರಾ ಇತ್ತೀಚೆಗೆ ಯಾವಾಗ ತೃಣಮೂಲ್ ಕಾಂಗ್ರೆಸ್ ಸೋತ್ ಹೋಯ್ತೋ, ಅದಾದ ನಂತರದಲ್ಲಿ ಯಾವಾಗ ಭಿನ್ನಮತೀಯ ಚಟುವಟಿಕೆಗಳು ಶುರುವಾಯಿತೋ, ಆಗ ಇವರು ಮತ್ತು ಕೀರ್ತಿ ಆಜಾದ್ ಕ್ರಿಕೆಟರ್, ಅವರು ಸಹ ಸಂಸದರು, ಅವರಿಬ್ಬರು ಸೇರಿ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದರು. ಆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕೀರ್ತಿ ಆಜಾದ್ ಯಾವ ರೀತಿ ಆ ಭಿನ್ನಮತೀಯರನ್ನು ತರಾಟೆಗೆ ತಗೊಂಡಿದ್ರು ನೋಡಿ. ನಮ್ಮದೇನಿದ್ರು ಮಮತಾರಿಗೆ ನಿಷ್ಠೆ, ಇಂಥ ಪಕ್ಷದ್ರೋಹದ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ ಅಂತ ಕೀರ್ತಿ ಆಜಾದ್ ಮತ್ತು ರಾಜಾರೋಷವಾಗಿ ಹೇಳಿದರು. ಅದನ್ನು ನೋಡಿ. और तृणमूल के कार्यकर्ता अगर तुम्हारे क्षेत्र में मार खाएंगे तो ये कल्याण दाह इनके नेतृत्व हम वहां जाएंगे, उनके साथ खड़े होंगे, क्योंकि गद्दारी नहीं करते. ಈ ರೀತಿ ರಾಜಾರೋಷವಾಗಿ ಹೇಳಿದಂಥ ಕೀರ್ತಿ ಆಜಾದ್ ನಾಳೆ ನಾಡ್ದು ಬಂದು ನಾನು ಸಹ ಮಮತಾರಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಕಲ್ಯಾಣ್ ಬ್ಯಾನರ್ಜಿ 45 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ತೃಣಮೂಲ್ ಕಾಂಗ್ರೆಸ್ ಪಕ್ಷ ಹುಟ್ಟಿದಂದಿನಿಂದ ರಾಜಕೀಯದಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿಯವರಿಗೆ ಯಾವಾಗಲೂ ಇವರು ಪಕ್ಕಾ ಅನುಯಾಯಿಯಾಗಿದ್ದವರು. ಇವರೇ ಈಗ ಅಭಿಷೇಕ್ ಬ್ಯಾನರ್ಜಿಯ ದುರಹಂಕಾರದಿಂದ ನಾನು ಬೇಸತ್ತು ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದೇ ನಿಜನೋ ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ಲ. ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಎತ್ತಾಕ್ಬಿಟ್ಟು ಇವರು ಮಮತಾ ಬ್ಯಾನರ್ಜಿಯಿಂದ ದೂರ ಹೋಗ್ತಾ ಇದ್ದಾರೋ, ಅಥವಾ ತಮ್ಮ ಮೇಲೆ ಇನ್ನು ಯಾವ್ಯಾವ ಕೇಸ್ಗಳು ಸುವೇಂದು ಅಧಿಕಾರಿ ಸರ್ಕಾರದಿಂದ ಬೀಳುತ್ತೆ ಅಂತ ಭಯದಿಂದ ಹೋಗ್ತಾ ಇದ್ದಾರೋ ಆ ದೇವರಿಗೆ ಗೊತ್ತು. ಆದರೆ ಮಮತಾ ಬ್ಯಾನರ್ಜಿಯಿಂದ ಅಂತೂ ದೂರ ಹೋಗ್ತಾ ಇದ್ದಾರೆ. ಯೂಸುಫ್ ಪಠಾಣ್ ದೂರ ಹೋದರು. ಶತ್ರುಘ್ನ ಸಿನ್ಹಾ ಮಮತಾ ಬ್ಯಾನರ್ಜಿಯನ್ನು ಹಾಡಿ ಹೊಗಳ್ತಾ ಇದ್ದರು, ಚಿತ್ರನಟ, ಬಾಲಿವುಡ್ ನಟ, ಅವರು ದೂರ ಹೋದರು. ಇನ್ನು ಮಹುವಾ ಮೈತ್ರಾ ಒಬ್ಬರು ಉಳ್ಕೊಂಡಿದ್ದಾರೆ.
ಪಾರ್ಲಿಮೆಂಟಲ್ಲಿ ಇರ್ಬೋದು, ಆಚೆ ಕಡೆ ಇರ್ಬೋದು, ಮಮತಾ ಬ್ಯಾನರ್ಜಿಯ ಪರವಾಗಿ ದೊಡ್ಡ ದನಿಯಲ್ಲಿ ಮಾತಾಡ್ತಿದ್ದವರು. ಆದರೆ ಅವ್ರೀಗ ಕಣ್ಣಿಗೆ ಕಾಣಿಸ್ಕೊತಾ ಇಲ್ಲ ಯಾರಿಗೂ. ಅಭಿಷೇಕ್ ಬ್ಯಾನರ್ಜಿಗೆ ಕೋಳಿ ಮೊಟ್ಟೆ ಒದೆ ಬಿದ್ದಾಗ ಇವ್ರು ಏನೋ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ತುಟಿಕ್ ಅನ್ನಲೇ ಇಲ್ಲ. ಇವರು ಲಂಡನ್ಗೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಇವರು ಸಹ ಯಾವಾಗ ಮಮತಾ ಬ್ಯಾನರ್ಜಿಯವರಿಂದ ದೂರ ಆಗ್ತಾರೋ ಗೊತ್ತಿಲ್ಲ. ಯಾರು ದೂರ ಆದರೆ ಅಂದರೆ ಮಮತಾ ಬ್ಯಾನರ್ಜಿ ಈಗ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳೋದು ಅಂತ. ಬಸೀರ್ಹಾಟ್ ಅಂತ ಲೋಕಸಭಾ ಕ್ಷೇತ್ರ ಉಪಚುನಾವಣೆ ನಡೀಬೇಕಾಗಿದೆ. ಅಲ್ಲಿ ಗೆದ್ದಿದ್ದಂತಹ TMC ಅಭ್ಯರ್ಥಿಯ ನಿಧನದಿಂದಾಗಿ ಅದು ಖಾಲಿ ಇದೆ. ಅಲ್ಲಿಂದ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸೋದು ಅಂತ ಮೊನ್ನೆ ಮಾತುಕತೆ ಆಗಿದೆ ಅಂತ ವರದಿಗಳಿದ್ದಾವೆ. ಅದು ಬಸೀರ್ಹಾತ್ ಅನ್ನುವಂಥದ್ದು 80% ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ. ಅಲ್ಲಿ TMC ನಿಂತರೆ ಗೆಲ್ತಾರೆ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಆ ರೀತಿ ಅಲ್ಲಿ ನಿಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸೋದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಆದರೆ ಇನ್ನೊಂದು ವಲಯ ಏನು ಹೇಳೋದು ಅಂದರೆ ಬೇಡ ಲೋಕಸಭೆಗೆ ಅವ್ರು ಬಂದುಬಿಟ್ರೆ ಇಲ್ಲಿ ರಾಹುಲ್ ಗಾಂಧಿಗೆ ಕಾಂಪಿಟೇಷನ್ ಶುರುವಾಗ್ಬಿಡುತ್ತೆ. ಹಾಗಾಗಿ ಅಲ್ಲೇ ಎಲ್ಲಾದರೂ ಒಂದು ಕಡೆ ಅವ್ರನ್ನ ವಿಧಾನಸಭೆಗೆ ಕಳಿಸೋಣ ಅನ್ನುವಂಥ ಚರ್ಚೆ ರಾಹುಲ್ ಗಾಂಧಿ ಅವರ ಲಾಬಿ ಕಡೆಯಿಂದ ಆಗಿದೆ. ಇನ್ನೂ ಸೇರೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಆಗಲೇ ಇವೆಲ್ಲ ಚರ್ಚೆಗಳು ಶುರುವಾಗ್ತಾ ಇದೆ. ಈ ಮಧ್ಯದಲ್ಲಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಇನ್ನೊಂದು ಹಳೆಯ ಕೇಸ್ ಓಪನ್ ಆಗಿಬಿಟ್ಟಿದೆ. 2018ರಲ್ಲಿ ಅತ್ಯಂತ ಹೆಚ್ಚು ಹಿಂಸಾಚಾರ ಕಂಡಂತಹ ಪಂಚಾಯಿತಿ ಚುನಾವಣೆಗಳು. ಅಲ್ಲಿ ಆ ಹಿಂಸಾಚಾರದ ಮಾಸ್ಟರ್ ಮೈಂಡ್ ಈತ ಅಂತ ಆಗಲೇ ಈತನ ವಿರುದ್ಧ ಕೇಸುಗಳು, ದೂರುಗಳು ದಾಖಲಾಗಿತ್ತು. ಆದರೆ ಪೊಲೀಸ್ನವ್ರು ಏನೂ ಕ್ರಮ ತಗೊಂಡಿರಲಿಲ್ಲ. ಯಾವ FIR ಆಗಿರಲಿಲ್ಲ, ಏನೂ ಆಗಿರಲಿಲ್ಲ ಇಷ್ಟು ವರ್ಷಗಳ ಕಾಲ. ಈಗ ಮತ್ತೆ ಆ ಕೇಸನ್ನು ಓಪನ್ ಮಾಡಿ ಇನ್ನೊಂದು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು? ಆ ಹಿಂಸಾಚಾರದಲ್ಲಿ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡಿ ಗೆದ್ದು ಬಂದಂತಹ ಅಭಿಜಿತ್ ಅನ್ನುವಂತಹ ಒಬ್ಬ BJP ಕಾರ್ಯಕರ್ತ. ಹಾಗಾಗಿ ಅಭಿಷೇಕ್ ಬ್ಯಾನರ್ಜಿ ಕೂಡ ಯಾವಾಗ ಜೈಲು ಸೇರ್ತಾರೋ ಗೊತ್ತಿಲ್ಲ. ಕೊನೆಗೆ ಬಹುಶಃ ಮಮತಾ ಬ್ಯಾನರ್ಜಿ ಒಬ್ಬರೇ ಉಳಿತಾರ ಅಂತ ಕಾಂಗ್ರೆಸ್ ಸೇರೋದಕ್ಕೆ. ಏಕಾಂಗಿಯಾಗಿ ಅವರು ಕಾಂಗ್ರೆಸ್ ಸೇರಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತಾ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋದು ನೋಡಿದ್ರೆ ಈ ರಾಜಕಾರಣಿಗಳಿಗೆ ಯಾವ ರೀತಿಯ ಮಾನ ಮರ್ಯಾದೆ ಏನೂ ಇಲ್ಲ. ತಾವು ನಂಬಿದ ಸಿದ್ಧಾಂತ, ತಾವು ನಂಬಿದ ನಾಯಕರು, ತಮ್ಮನ್ನು ಬೆಳೆಸಿದ ಪಕ್ಷ ಯಾವುದೂ ಲೆಕ್ಕಕ್ಕಿಲ್ಲ. ಅಲ್ಟಿಮೇಟ್ ಆಗಿ ವೈಯಕ್ತಿಕವಾಗಿ ನನ್ನದು ಏನು, ನನ್ನ ಭವಿಷ್ಯ ಏನು, ನನ್ನ ಮಕ್ಕಳ ಭವಿಷ್ಯ ಏನು, ಇದೇ ರಾಜಕಾರಣಿಗಳ ಮೂಲ ಮಂತ್ರ ಆಗಿಬಿಟ್ಟಿದೆಯಾ ಅಂತ ಸಂದೇಹ ಬರುತ್ತೆ. ಸಂದೇಹ ಏನು, ಅದು ಸಾಬೀತಾಗ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳದಲ್ಲಂತೂ ಮಮತಾ ಬ್ಯಾನರ್ಜಿಯಂತಹ ಬಲಿಷ್ಠ ನಾಯಕಿಗೆ ಈ ಗತಿ ಬರುತ್ತೆ ಅಂತ ನಿಜಕ್ಕೂ ಯಾರೂ ಊಹಿಸಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಎಂತೆಂಥ ಪರಿಸ್ಥಿತಿಯನ್ನು ದೇಶದ ಜನ ನೋಡಬೇಕೋ ಏನೋ ಗೊತ್ತಿಲ್ಲ.